ವಕ್ರಾಸನ. ವಾಪಸ್ ಉಸಿರು ತಗೊಳ್ತಾ ವಾಪಸ್ ಬರೋಣ. ದಂಡಾಸನ, ವಿಶ್ರಾಂತಿ. ಮಕರಾಸನಕ್ಕೆ ಬರೋಣ. ಹೊಟ್ಟೆ ಮೇಲೆ ಮಲ್ಕೊಳ್ಳೋಣ. ಈಗ ಮಲಗಿ ಮಾಡ್ತಕ್ಕಂಥ ಆಸನ. ಹೊಟ್ಟೆ ಮೇಲೆ ಮಲಗಿ ಎರಡು ಪಾದಗಳನ್ನು ಹೊರಮುಖವಾಗಿ ಚಾಚಿಕೊಳ್ಳಿ. ನಿಮ್ಮ ಎರಡೂ ಮೊಣಕೈಗಳನ್ನು ಮಡಿಸ್ತಾ ಮಧ್ಯದಲ್ಲಿ ಕುತ್ತಿಗೆಯನ್ನು ಇಡ್ತಾ ಸ್ವಲ್ಪ ವಿಶ್ರಾಂತಿ. ಮಕರಾಸನ. ಸ್ಥಿತಿ. ಪಾದಗಳನ್ನು ಜೋಡಿಸ್ಕೊಳ್ಳೋಣ. ಸರಳ ಭುಜಂಗಾಸನ. ಎರಡೂ ಮೊಣಕೈಗಳನ್ನ ಎದೆಯ ಪಕ್ಕ ಇಟ್ಕೊಳ್ತಾ ಮೊಣಕೈಗಳು ಭೂಮಿಗೆ ಸ್ಪರ್ಶವಾಗಿರಲಿ. ಸರಳ ಭುಜಂಗಾಸನಕ್ಕೆ ಉಸಿರು ತಗೊಳ್ತಾ ದೇಹವನ್ನು ಮೇಲೆ ಬರೀ ಕುತ್ತಿಗೆ ಮತ್ತು ಎದೆ ಭಾಗ ಮಾತ್ರ ಸರಳ ಭುಜಂಗಾಸನದಲ್ಲಿ ಮೇಲೆ ಬರುತ್ತೆ. ವಾಪಸ್ ರೇಚಕ ಮಾಡ್ತಾ ಮಕರಾಸನ ಬರೋಣ. ಸ್ಥಿತಿ. ಎರಡು ಹಸ್ತಗಳನ್ನ ಎದೆಯ ಪಕ್ಕ ಇಟ್ಕೊಳ್ಳೋಣ. ಭುಜಂಗಾಸನ ಪ್ರಕಾರ ಒಂದು ಪೂರ್ಣ ದೇಹವನ್ನು ಮೇಲೆ ತನ್ನ ಉಸಿರು ತಗೊಳ್ತಾ ಅಪ್ ಅಪ್. ಎಷ್ಟು ಸಾಧ್ಯ ಅಷ್ಟು ಮೇಲೆ ಕುತ್ತಿಗೆಯನ್ನು ಹಿಂದೆ ಚಾಚೋ ಪ್ರಯತ್ನ ಮಾಡಿ. ಕಟಿಯ ಭಾಗವನ್ನು ನೆಲದ ಕಡೆಗೆ ಹೊತ್ತು ಪ್ರಯತ್ನ ಮಾಡ್ತಾ ಹೋಗಿ. ಸಾಧ್ಯವಾದರೆ ಪಾದಗಳನ್ನು ಜೋಡಿಸಿ. ಪಾದಗಳನ್ನು ಜೋಡಿಸಿದಾಗ ಅದರ ಎಫೆಕ್ಟ್ ಗೊತ್ತಾಗುತ್ತೆ ನಿಮಗೆ. ಬೆನ್ನಿನ ಮೂಲ ಭಾಗದಲ್ಲಿ ಆಗತಕ್ಕಂಥ ಹಿತವಾದ ನೋವು ಅನುಭವಿಸೋಣ ಸಂತೋಷವಾಗಿ. ವಾಪಸ್ ಉಸಿರು ಹೊರ ಹಾಕ್ತಾ ಮಕರಾಸನ ಬನ್ನಿ. ವಿಶ್ರಾಂತಿ. ಸ್ಥಿತಿ. ಶಲಭಾಸನ. ಎರಡು ಹಸ್ತಗಳನ್ನ ಮುಷ್ಟಿ ಮಾಡ್ತಾ ಸಾಧ್ಯವಾದರೆ ತೊಡೆ ಕೈಲಿ ಇಟ್ಕೊಳ್ಳಿ. ಪಾದಗಳನ್ನ ಜೋಡಿಸ್ಕೊಳ್ತಾ ಈಗ ಉಸಿರನ್ನು ಹೊರ ಹಾಕ್ತಾ ಎರಡೂ ಪಾದಗಳನ್ನ ಮೇಲೆತ್ತು ಪ್ರಯತ್ನ ಮಾಡಿ. ಅಪ್ ಅಪ್. ಎರಡೂ ಪಾದಗಳನ್ನ ಮೇಲೆತ್ತಿ ಶಲಭಾಸನ. ವಾಪಸ್ ನಿಧಾನವಾಗಿ ಆಸನವನ್ನು ಸರಿಸ್ತಾ ಮಕರಾಸನ ಬರೋಣ. ವಿಶ್ರಾಂತಿ. ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳೋಣ. ಬೆನ್ನಿನ ಮೇಲೆ ಮಲಗಿ ಒಂದು 4 ಆಸನಗಳನ್ನು ಮಾಡೋಣ. ಸ್ಥಿತಿ. ಎರಡು ಹಸ್ತಗಳು ಕೆಳಮುಖವಾಗಿರಲಿ ತೊಡೆಯ ಪಕ್ಕ. ದ್ವಿಪಾದ ಉತ್ತಿತಾಸನ. ಎರಡೂ ಪಾದಗಳನ್ನ 60 ಡಿಗ್ರೀಸ್ ಮೇಲೆತ್ತೋಣ. ಎರಡೂ ಪಾದ 60 ಡಿಗ್ರೀಸ್ ಮೇಲೆತ್ತೋಣ. ಗುಡ್, ವೆರಿ ಗುಡ್. 90 ಡಿಗ್ರೀಸ್ ಬರಬೇಡಿ, 60 ಡಿಗ್ರೀಸ್ ಅಲ್ಲಿ ಇರಲಿ. ನಾಭಿಯ ಕೆಳಭಾಗದ ಸೆಳೆತಗಳನ್ನ ಆಂತರಿಕವಾಗಿ ಗಮನಿಸ್ಕೊಳ್ಳಿ. ವಾಪಸ್ ನಿಧಾನವಾಗಿ ಪಾದವನ್ನು ಕೆಳಗಿಳಿಸ್ತಾ ಒಂದು ದೀರ್ಘ ಉಸಿರಾಟ ಮಾಡೋಣ. ಹಲಾಸನ. ಎರಡೂ ಪಾದಗಳು 90 ಡಿಗ್ರಿ ಬರಲಿ. ಅಪ್ 90 ಡಿಗ್ರಿ. ಎರಡೂ ಪಾದಗಳು 90 ಡಿಗ್ರಿ. ಸಾಧ್ಯವಾದರೆ ನಿಮ್ಮ ಮೊಣಕಾಲುಗಳು ನೇರ ಇರಲಿ. ಮೊಣಕಾಲುಗಳನ್ನು ಮುಡಿಸೋದು ಬೇಡ. ಅರ್ಧ ಹಲಾಸನ. ವಾಪಸ್ ನಿಧಾನವಾಗಿ ಪಾದವನ್ನು ಕೆಳಗಿಳಿಸ್ತಾ ಒಂದು ದೀರ್ಘ ಉಸಿರಾಟ ಕ್ರಿಯೆ ಮಾಡ್ತಾ ಹೋಗಿ. ಸೇತು ಬಂಧಾಸನ. ಎರಡು ಮೊಣಕಾಲುಗಳನ್ನು ಮಡಿಸ್ಕೊಳ್ಳೋಣ. ನಮ್ಮ ಹಸ್ತಗಳಿಂದ ಪಾದವನ್ನು ತೊಂದಿಸ್ಕೊಳ್ತಾ
ತಗೊಳ್ಳೋಣ. ಈಗ ಉಸಿರನ್ನ ಹೊರ ಹಾಕ್ತಾ ಕಟಿಯ ಭಾಗವನ್ನು ಸಂಪೂರ್ಣ ಮೇಲೆ ಅಪ್ ಅಪ್. ಎಷ್ಟು ಸಾಧ್ಯ ನಮ್ಮ ದೇಹಕ್ಕೆ ಎಷ್ಟು ಸಾಧ್ಯ ಅಷ್ಟು ಮೇಲೆತ್ತ ಪ್ರಯತ್ನ ಮಾಡ್ತಾ ಹೋಗಿ. ಉಸಿರು ಬಿಗಿಡೋದು ಬೇಡ. ಈ ಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ಸಹಜವಾಗಿ ಆಂತರಿಕವಾಗಿ ದೇಹವನ್ನು ಗಮನಿಸ್ಕೊಳ್ಳಿ. ದೇಹದ ಬದಲಾವಣೆಗಳನ್ನು ಗಮನಿಸ್ಕೊಳ್ತಾ ಹೋಗೋಣ. ವಾಪಸ್ ದಯಚಿತ್ತ ಮಾಡ್ತಾ ನಿಧಾನವಾಗಿ ಕಟಿಯ ಭಾಗವನ್ನು ಕೆಳಗಿಳಿಸ್ತಾ ಒಂದು 2 ದೀರ್ಘವಾದ ಉಸಿರಾಟ ಮಾಡೋಣ. ಪವನ ಮುಕ್ತಾಸನ. 2 ಮೊಣಕಾಲುಗಳನ್ನು ಮಡಚಿಕೊಳ್ಳೋಣ. ಹಾಗೆ ಹಸ್ತಗಳಿಂದ ಮೊಣಕಾಲುಗಳನ್ನು ಬಂಧಿಸೋಣ. ಸಾಧ್ಯವಾದವರು ರೇಚಕ ಮಾಡ್ತಾ ನಿಮ್ಮ ಶಿರದ ಭಾಗವನ್ನು ಮೇಲೆತ್ತಿ, ಸಾಧ್ಯವಾದವರು ಹಣೆ ಅಥವಾ ಗಲ್ಲವನ್ನು ಮೊಣಕಾಲಿಗೆ ಸ್ಪರ್ಶ ಮಾಡೋ ಪ್ರಯತ್ನ ಮಾಡಿ. ಉಸಿರಾಟ ಕ್ರಿಯೆ ಸಹಜವಾಗಿ ಉಸಿರನ್ನು ಬಿಗಿಡೋದು ಬೇಡ. ಪವನ ಮುಕ್ತಾಸನ. ವಾಪಸ್ ನಿಧಾನವಾಗಿ ಆಸನವನ್ನು ಸಡಿಸ್ತಾ ಇಡೀ ದೇಹವನ್ನ ಭೂಮಿಗೆ ಸ್ಪರ್ಶ ಮಾಡ್ತಾ, ಹಸ್ತಗಳು ಮೇಲ್ಮುಖವಾಗಿರಲಿ, ಪಾದಗಳು ಪಕ್ಕಕ್ಕೆ ತಿರುಗಿರಲಿ, ಪಾದಗಳ ಮಧ್ಯೆ ಅಂತರ ಇರಲಿ. ಶವಾಸನ ಅಥವಾ ಅಮೃತಾಸನ. ಪೂರ್ಣ ದೇಹವನ್ನು ಭೂಮಿಗೆ ಸ್ಪರ್ಶ ಮಾಡ್ತಾ ಆಸನಗಳನ್ನು ಮಾಡಿ ಸಚೇತನಗೊಂಡಂತಹ ಶರೀರವನ್ನು ಸಂಪೂರ್ಣ ವಿಶ್ರಾಂತಿಗೊಳಿಸಿ. ಉಸಿರಾಟದ ಕ್ರಿಯೆ ಏರುಪೇರಾಗಿದೆ. ಹೃದಯದ ಬಡಿತ ಏರುಪೇರಾಗಿರೋದನ್ನು ಆಂತರಿಕವಾಗಿ ಗಮನಿಸ್ಕೊಳ್ತಾ ಹೋಗೋಣ. ಉಸಿರಾಟ ಕ್ರಿಯೆ, ಹೃದಯದ ಬಡಿತ ನಿಧಾನವಾಗಿ ಸುಸ್ಥಿತಿಗೆ ಬರ್ತಾ ಇರೋದನ್ನು ಗಮನಿಸ್ಕೊಳ್ಳೋಣ. ಆಸನದಿಂದ ಆದಂತಹ ದೇಹದ ಬದಲಾವಣೆಗಳು ಆಂತರಿಕವಾಗಿ ನಮ್ಮ ಗಮನಕ್ಕೆ ಬರ್ತಾ ಇದೆ, ಗಮನಿಸ್ಕೊಳ್ತಾ ಹೋಗೋಣ. ಸಂಪೂರ್ಣ ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ. ವಿಶ್ರಾಂತಿಯನ್ನು ಪಡೆದಂತಹ ದೇಹದ ಒಂದೊಂದೇ ಭಾಗಕ್ಕೆ ಚಾಲನೆಯನ್ನು ಕೊಟ್ಕೊಳ್ಳಿ. ಪಾದಗಳಿಗೆ ಮಂಡಿಯ ಚಿಕ್ಕು ಭುಜಗಳನ್ನು ಚಾಲನೆ ಕೊಡೋಣ. ಹಾಗೆ ಶಿರದ ಭಾಗವನ್ನು ಎಡಕೊಮ್ಮೆ ಬಲಕ್ಕೊಮ್ಮೆ ಹೊರಡಿಸ್ಕೊಳ್ತಾ ಎಡಪಾದ ಹತ್ತಿರ ಇಟ್ಕೊಳ್ಳೋಣ. ಬಲಹಸ್ತವನ್ನು ಹಿಂದೆ ಚಾಚಿ ನಿಧಾನವಾಗಿ ಬಲಮುಖವಾಗಿ ಮೇಲೆ ಕೂತ್ಕೊಳ್ಳೋಣ. ನಿಧಾನವಾಗಿ ಮೇಲೆ ಕೂತ್ಕೊಳ್ಳಿ. ಸುಖಕರವಾಗಿ ಕೂತ್ಕೊಳ್ಳೋಣ. ಪ್ರಾಣಾಯಾಮ ಮಾಡೋಣ. 2 ಹಸ್ತಗಳನ್ನ ತೊಡೆಯ ಮೇಲೆ ಇಟ್ಕೊಳ್ಳೋಣ. ಮಾತಾಡಬಾರ್ದು ಮಕ್ಕಳು, ಹಿಂದ್ಗಡೆ ನಿಶಬ್ದವಾಗಿರ್ಬೇಕು. ಮೊದಲಿಗೆ ಕಪಾಲಭಾತಿಯನ್ನು ಮಾಡೋಣ. ಒಮ್ಮೆ ಉಸಿರು ತಗೊಂಡು ಉಸಿರು ಒಂದು ಸ್ಟ್ರೆಚಲ್ಲಿ ಹೊರಗಡೆ ಹಾಕ್ತಾ ಹೋಗೋಣ. 30 ಬಾರಿ ಮಾಡೋಣ. ಪೂರಕ ನಿಮ್ಮ ಉಸಿರಿಗೆ ತಕ್ಕಂತೆ ಮಾಡ್ತಾ ಹೋಗಿ. ರಿಲ್ಯಾಕ್ಸ್. ಎಡ ಹಸ್ತ ಚಿನ್ಮುದ್ರೆ ಇಟ್ಕೊಳ್ಳೋಣ.
ಬಲಹಸ್ತ ಭೃಂಗಿ ಮುದ್ರೆ ಅಥವಾ ನಾಸಿಕಾಗ್ರ ಮುದ್ರೆ. ಬಲಹೊಳ್ಳೆ ಮುಚ್ಕೊಳ್ಳೋಣ. ಎಡಹೊಳ್ಳೆಯಿಂದ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ, ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ, ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ, ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ. ಕೊನೆಯ ಬಾರಿ ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ. ಹಾಗೆ ಎರಡು ವಸ್ತ್ರಗಳು ಚಿನ್ಮುದ್ರೆ ಇಟ್ಕೊಳ್ಳೋಣ. ಸಹಜವಾದ ಉಸಿರಾಟ ಇರಲಿ. ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡಿದ್ದೀವಿ. ಸರಿ, ಶೀತಲಿ ಪ್ರಾಣಾಯಾಮ. ನಾಲಿಗೆಯನ್ನು ಕೊಳಗಾಕಾರ ಮಾಡ್ಕೊಳ್ಳೋಣ. ಬಾಯಿಂದ ಹೊರಗೆ ತಗೊಳ್ಳೋಣ. ಬಾಯಿಂದ ಉಸಿರು ತಗೊಳ್ತಾ ಮೂಗಿನ ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಸಹಜವಾದ ಉಸಿರಾಟ. ಕೊನೆಯ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಹಸ್ತಗಳನ್ನು ಷಣ್ಮುಖಿ ಮುದ್ರೆ ಇಟ್ಕೊಳ್ಳೋಣ. ಹೆಬ್ಬೆರಳಿಂದ ಕಿವಿಯನ್ನು ಮುಚ್ಕೊಳ್ಳೋಣ. ಕಿರುಬೆರಳು ತುಟಿಯ ಕೆಳಗೆ, ಉಂಗುರದ ಬೆರಳು ತುಟಿಯ ಮೇಲೆ ಇಟ್ಕೊಳ್ಳೋಣ. ಹಾಗೆ ಮಧ್ಯದ ಬೆರಳು ಮೂಗಿನ ಮೇಲೆ, ತೋರ್ ಬೆರಳು ಕಣ್ಣಿನ ಮೇಲೆ ಇಟ್ಕೊಳ್ಳೋಣ. ಮೊಣಕೈಗಳನ್ನ ನೇರ ಮಾಡ್ಕೊಳ್ಳೋಣ. ಮೂಗಿಂದ ಉಸಿರು ತಗೊಂಡು ಗಂಟಲಲ್ಲಿ ಶಬ್ದ ಮಾಡ್ತಾ ದುಂಬಿಯ ಹಾಗೆ ಉಸಿರನ್ನ ಹೊರ ಹಾಕ್ತಾ ಹೋಗೋಣ. 3 ಬಾರಿ ಮಾಡೋಣ. ಪೂರಕ, ಪೂರಕ, ಪೂರಕ. ಎರಡು ಹಸ್ತಗಳು ಚಿನ್ಮುದ್ರ. ಮೌನ ಧ್ಯಾನಕ್ಕೆ ಹೋಗೋಣ. 5 ನಿಮಿಷ ಪ್ರಾಣಾಯಾಮ. ಆ ಭ್ರಮರಿ ಪ್ರಾಣಾಯಾಮದಿಂದ ನಮ್ಮ ಶಿರದ ಭಾಗದ ಸಂಪೂರ್ಣ ನರನಾಡಿಗಳ ಉತ್ತೇಜನಗೊಂಡಿರೋದಕ್ಕಿಂತ ಗಮನಿಸ್ಕೊಳ್ತಾ ಪೂರ್ಣ ಮೌನ, ಉಸಿರಾಟ ಕಡೆ ನಮ್ಮ ಗಮನ ಇಟ್ಕೊಳ್ಳೋಣ. ಶ್ವಾಸಕೋಶದ ಏರಿಳಿತವನ್ನು ಗಮನಿಸಿಕೊಳ್ತಾ ಹೋಗೋಣ. ಸಾಧ್ಯವಾದರೆ ನಮ್ಮ ಹೃದಯದ ಬಡಿತವನ್ನು ಗಮನಿಸಿಕೊಳ್ಳೋಣ. ಹೊರಗಿನ ಚಟುವಟಿಕೆಗಳಿಗೆ ಗಮನ ಕೊಡೋದು ಬೇಡ. ನಮ್ಮ ದೇಹದ ಒಳಭಾಗವನ್ನು ಗಮನಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ.
ಮನಸ್ಸಿನಲ್ಲಿ ನಮ್ಮ ಇಷ್ಟ ದೇವರನ್ನ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳೋಣ ಸಾಧ್ಯವಾದರೆ ಅವರಿಗೆ ಒಂದು ಗೌರವಯುತವಾದ ನಮನವನ್ನು ಸಲ್ಲಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಯೋಗವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮಾತ್ಮನನ್ನು ಆಂತರಿಕವಾಗಿ ಸ್ಮರಿಸಿ ನಮನವನ್ನು ಸಲ್ಲಿಸ್ತಾ ಬರೋಣ. ಹಾಗೆ ನಮಸ್ಕಾರ ಸ್ಥಿತಿ ಬರೋಣ. ಲೋಕ ಕಲ್ಯಾಣ ಅರ್ಥ ಮಂತ್ರ ಹೇಳೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಪುಸ್ತಕಗಳನ್ನು ಬಿಡಿಸ್ತಾ बोलो भारत माता की, बोलो भारत माता की, बोलो भारत माता की. वंदे वंदे वंदे. ಹರಿ ಓಂ. ವಿಶ್ವತ್ತು ನಮ್ಮೊಂದಿಗೆ ಸಹಕರಿಸಿದಂಥ ಯೋಗ ದಿನಾಚರಣೆಗೆ ಎಲ್ಲರಿಗೂ ನಮನವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅದ್ಭುತವಾದಂತಹ ಯೋಗ ಪ್ರದರ್ಶನವನ್ನ ಮಾಡಿದಂತ ಎಲ್ಲ ಯೋಗ ಬಂಧುಗಳಿಗೆ ಧನ್ಯವಾದಗಳು ಹೇಳ್ತಾ ಈಗ ಯೋಗ ಸಂಕಲ್ಪವನ್ನ ನಾವೆಲ್ಲ ಮಾಡ್ಬೇಕಾಗಿದೆ. ದಯಮಾಡಿ ಮಕ್ಕಳೆಲ್ಲ ಅಲ್ಲೇ ಕೂತ್ಕೊಳ್ಳಿ. ಯೋಗ ಸಂಕಲ್ಪವನ್ನ ಬೋಧಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ನಂದಿನಿ ಕೆಆರ್ ಅವರು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮಂಡ್ಯ. ದಯಮಾಡಿ ಎಲ್ಲ ಮಕ್ಕಳು ನಿಶಬ್ದತೆಯಿಂದ ಈ ಒಂದು ಪ್ರತಿಜ್ಞಾ ವಿಧಿಯನ್ನ ಸಂಕಲ್ಪವನ್ನ ನೀವೆಲ್ಲ ಮಾಡಬೇಕು ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಬಲಗೈಯನ್ನ ಮುಂದೆ ಚಾಚಿ ಈ ಒಂದು ಸಂಕಲ್ಪವನ್ನ ಕೈಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಭಾರತೀಯ ಸಂಸ್ಕೃತಿಯ ಪರಂಪರಾಗತ ಮೌಲ್ಯಗಳಾದ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನಗಳನ್ನು ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡು ನನ್ನ ಆರೋಗ್ಯ ಮತ್ತು ಆ ಮೂಲಕ ಸಮಾಜದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಕಾಯ, ವಾಚ, ಮನಸ ಪ್ರಯತ್ನಗಳನ್ನು ಮಾಡುತ್ತೇನೆಂದು ಈ ಮೂಲಕ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವಾದ ಇಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿರುತ್ತೇನೆ. ಸಂಕಲ್ಪವನ್ನ ಬೋಧಿಸಿದಂತಹ ಶ್ರೀಮತಿ ನಂದಿನಿ ಕೆಆರ್ ಅವರಿಗೆ ಧನ್ಯವಾದಗಳು. ದಯಮಾಡಿ ಮಕ್ಕಳ ಎಲ್ಲ ಕುಳಿತುಕೋಬೇಕು, ಯಾರು ಎದ್ದು ಹೋಗಬಾರ್ದು ಅಂತ ಕೇಳ್ಕೊಳ್ತಾ. ಯೋಗವೆಂದರೆ ಕೇವಲ ದೈಹಿಕ ವ್ಯಾಯಾಮ ಅಲ್ಲ, ಅದು ನಮ್ಮ ಬದುಕಿನ ಸಮತೋಲನವನ್ನ ಕಾಪಾಡುವ ದಿವ್ಯ ಸಾಧನ. ದೇಹದ ಆರೋಗ್ಯ, ಮನಸ್ಸಿನ ನೆಮ್ಮದಿ ಮತ್ತು ಆತ್ಮದ ಶಾಂತಿಯನ್ನ ನೀಡುವ ಯೋಗದ ಮಹತ್ವವನ್ನ ಸಾರುವ ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ನಾವೆಲ್ಲ ಮುನ್ನುಡಿಯನ್ನ ಹಿಡಿದಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ನೆರವೇರಿಸಿಕೊಡ್ತಾ ಇದ್ರು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ. ದಯಮಾಡಿ ಮಕ್ಕಳೆಲ್ಲ ಅಲ್ಲೇ ಕೂತ್ಕೋಬೇಕು ಅಂತ ಹೇಳ್ಕೊಟ್ಟು ಅತಿಥಿಗಳು ವೇದಿಕೆ ಕಾರ್ಯಕ್ರಮದಲ್ಲಿ ಕೂತ್ಕೋಬೇಕು. ಅಲ್ಲಿ ಯಾರು ಹೋಗ್ಬಾರ್ದು, ಟೀಚರ್ ಪ್ಲೀಸ್. ಅತಿಥಿಗಳು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ.
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, ಐಎನ್ಟಿಯುಸಿ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.